ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಹೈಕಮಾಂಡ್ ಅಂಗಳದಲ್ಲಿ ಜೋರಾಗಿ ಸದ್ದು ಮಾಡ್ತಾ ಇದೆ. ನವೆಂಬರ್ ತಿಂಗಳಿಂದ ರಾಹುಲ್ ಗಾಂಧಿ ಭೇಟಿಗೆ ಶತಪ್ರಯತ್ನ ಮಾಡ್ತಿದ್ದ ಡಿಕೆ ಶಿವಕುಮಾರ್ಗೆ ಕೊನೆಗೂ ಫಲ ನೀಡಿದೆ. ರಾಹುಲ್ ಗಾಂಧಿ ಮುಂದೆ ಹಕ್ಕು ಮಂಡನೆ ಮಾಡಿದ್ದು ಡಿಕೆ ಶಿವಕುಮಾರ್ಗೆ ಶುಭ ಸಂದೇಶ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ದೆಹಲಿ ಅಂಗಳದಲ್ಲಿ ಮುಖ್ಯಮಂತ್ರಿ ಪಟ್ಟದ ಆಟ. ರಾಹುಲ್ ಗಾಂಧಿ ಮುಂದೆ ಡಿಕೆಶಿ ಅಂತಿಮ ದಾಳ. ಹಲವು ತಿಂಗಳ ಸರ್ಕಸ್ ಕೊನೆಗೂ ಸಕ್ಸಸ್ ಆಯ್ತಾ? ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಜೀವಂತವಾಗಿ ಇಡುವ ಕೆಲಸವನ್ನ ಡಿಕೆ ಶಿವಕುಮಾರ್ ಟೀಮ್ ಮಾಡುತ್ತಾ ಬಂದಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲೋಕೆ ನನ್ನ ಪಾತ್ರ ಜಾಸ್ತಿ ಇದೆ, ಹೀಗಾಗಿ ನನಗೆ ಸಿಎಂ ಸ್ಥಾನ ಕೊಡಿ ಅನ್ನೋದು ಡಿಕೆ ಶಿವಕುಮಾರ್ ವಾದವಾಗಿತ್ತು. ನವೆಂಬರ್ 20ಕ್ಕೆ ಸಿದ್ದರಾಮಯ್ಯ ಅವಧಿ ಮುಗಿದು ನನಗೆ ಅವಕಾಶ ಸಿಗಬೇಕು ಅನ್ನೋದು ಡಿಕೆಶಿಯನ್ ಟೀಮ್ ವಾದವಾಗಿತ್ತು. ಆದರೆ ಡಿಕೆಶಿಗೆ ರಾಹುಲ್ ಗಾಂಧಿ ಭೇಟಿ ಮಾಡುವ ಸಮಯ ಕೂಡಿ ಬಂದಿರಲಿಲ್ಲ, ಹೀಗಾಗಿ ನಾಯಕತ್ವ ವಿಚಾರದಲ್ಲಿ ಕ್ಲಾರಿಟಿ ಸಿಕ್ಕಿರಲಿಲ್ಲ. ಇದೇ ಮೊದಲ ಬಾರಿಗೆ ನಿನ್ನೆ ರಾಹುಲ್ ಗಾಂಧಿ ಭೇಟಿ ಮಾಡಿ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಅಸ್ಸಾಂ ವಿಧಾನಸಭಾ ಚುನಾವಣೆಗೆ ತಂತ್ರಗಾರಿಕೆ ರೂಪಿಸುವ ಸಭೆಗೆ ತೆರಳಿದ ಡಿಕೆ ಶಿವಕುಮಾರ್ಗೆ ಅದೇ ಸಭೆಯಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ವೇಣುಗೋಪಾಲ್ ಮುಖಾಮುಖಿಯಾಗಿದ್ದಾರೆ. ಅಸ್ಸಾಂ ಎಲೆಕ್ಷನ್ ಸಭೆ ಮುಗಿದ ಬಳಿಕ ಕರ್ನಾಟಕ ರಾಜ್ಯ ಸರ್ಕಾರದ ನಾಯಕತ್ವದ ಬಗ್ಗೆ ಡಿಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷನಾದ ದಿನದಿಂದ ಇಂದಿನವರೆಗೂ ಹಗಲಿರುಳು ಸಂಘಟನೆ ಮಾಡಿದ್ದೇನೆ, ನಾನು ಕೆಲಸ ಮಾಡಿದ್ದೇನೆ, ನನಗೆ ಕೂಲಿ ಕೊಡಿ ಅಂತ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಡಿಕೆಶಿ ಮಾತುಗಳನ್ನ ಆಲಿಸಿದ ರಾಹುಲ್ ಗಾಂಧಿ ಹೈಕಮಾಂಡ್ ನಿಮ್ಮ ಜೊತೆ ಇರೋದಾಗಿ ಭರವಸೆ ನೀಡಿದ್ದಾರೆ ಎನ್ನಲಾಗಿದೆ. 2 ದಿನಗಳಿಂದ ದೆಹಲಿಯಲ್ಲಿ ಠಿಕಾಣಿ ಹಾಕಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಮತ್ತೊಮ್ಮೆ ಎಐಸಿಸಿ ಅಂಗಳದಲ್ಲಿ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ನಾಯಕತ್ವ ಬದಲಾವಣೆ ಆಗೋವರೆಗೂ ಸಂಪುಟ ಪುನಾರಚನೆಗೆ ಅವಕಾಶ ಕೊಡಬೇಡಿ ಎಂದು ಮನವಿ ಮಾಡಿದ್ದಾರೆ. ಇದಕ್ಕೂ ಸಹ ಸಕಾರಾತ್ಮಕವಾಗಿ ರಾಹುಲ್ ಗಾಂಧಿ ಸ್ಪಂದಿಸಿದ್ದಾರೆ ಎನ್ನಲಾಗಿದೆ. ಒಟ್ನಲ್ಲಿ ಕಳೆದ 5 ತಿಂಗಳಿಂದ ರಾಹುಲ್ ಗಾಂಧಿ ಭೇಟಿಗೆ ಡಿಕೆ ಶಿವಕುಮಾರ್ ಹರಸಾಹಸ ಪಡ್ತಿದ್ರು. ಕೊನೆಗೂ ಆ ಶುಭಗಳಿಗೆ ಕೂಡಿ ಬಂದಿದ್ದು ಡಿಕೆಶಿ ಅಂದುಕೊಂಡಿದ್ದು ಶೀಘ್ರವಾಗಿ ಈಡೇರಲಿದೆ ಅಂತ ಡಿಸಿಎಂ ಆಪ್ತ ಮೂಲಗಳು ಹೇಳ್ತಿವೆ. ಮಾರುತಿ ಪಾವುಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.